ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಟ್ಲಿ ಉಪ್ಪಿನ ಹೊಡಿ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಒಣ ಚಟ್ಲಿಯ ಉಪ್ಪಿನ ಹೊಡಿ ಹೆಂಗೆ ಮಾಡೋದಂತ ಕಾಂಬ. ಒಂದು ಮಿಕ್ಸಿ ಜಾರಿಗೆ 10 ರಿಂದ 12 ಒಣಮೆಣಸು ಹಾಕ್ತಾ ಇದ್ದಿ. ಒಣಮೆಣಸು ನೀವು ಖಾರ ಕಂಡು ಹೈಕಣಿ. ಒಂದು ದೊಡ್ಡ ಕಾಯಾಗೆ ಅರ್ಧ ಕಡಿ ಕಾಯಿನ ತುರಿದು ಹಾಕ್ತಾ ಇದ್ದಿ. ಅರ್ಧ ಚಮಚ ಕಾಳು ಮೆಣಸು ಹಾಕ್ತಾ ಇದ್ದಿ. 2 ಚಮಚ ಕೊತ್ತಂಬರಿ ಕಾಳು, ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದಿ. ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡೆ ತರಿಯಾಗಿ ರುಬ್ಕೊಂಬ. ನೀರು ಹಾಕದೆ ರುಬ್ಬಿ ಇಟ್ಕೊಳ್ದಲ್ಲ, ಅದಕ್ಕೆ ಈ ಹದದಾಗಿತ್ತು. ಈಗ ಇದನ್ನು ಸೈಡಿಗಿಟ್ಟು ಮೀನನ್ನು ಹೊರ್ಕೊಂಬ. ಒಂದು ತವಕ್ಕೆ 1 ಬೌಲ್ ಆಪಷ್ಟು ಚಟ್ಲಿನ ಹಾಕ್ತಾ ಇದ್ದಿ. ಇದನ್ನು ಲೋ ಫ್ಲೇಮಗೆ ಒಂದು 5 ರಿಂದ 6 ನಿಮಿಷ ಲೈಕ್ ಮಾಡಿ ಹೊರ್ಕೊಂಬ. ಇದ್ರದ್ದು ಕಲರ್ ಸ್ವಲ್ಪ ಚೇಂಜ್ ಆಯ್ತು, ಅಲ್ಲಿ ತನಕ ಹೊರ್ಕಣ್ಕ. ಈಗ ಚಟ್ಲಿನ ಹೊರದಾಯಿತು, ಇದನ್ನು ತಣ್ಣಗೆ ಹಾಕಕ್ಕೆ ಬಿಡುವ. ಅದೇ ತವಕ್ಕೆ 6 ಚಮಚ ಆಪಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದಿ. 1 ಗಡ್ಡೆ ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದಿ. ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಈರುಳ್ಳಿನ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೋಬೇಡಿ. ಈರುಳ್ಳಿನ ಕೆಂಪಾಪಲ್ಲವರಿಗೆ ತುಂಬ ರೋಸ್ಟ್ ಮಾಡ್ಕೊಂಬುದು ಬೇಡ. ಚಟ್ನಿ ಪುಡಿನ ರುಬ್ಕೊಂಡಿರುತ್ತಲ್ಲ, ಅದನ್ನು ನಾವು ಈರುಳ್ಳಿ ಜೊತೆಗೆ ಸುಮಾರು ಹೊತ್ತು ಫ್ರೈ ಮಾಡ್ಕೊ. ಹಾಗಾಗಿ ಈಗಲೇ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಂಬುದು ಬೇಡ. ಈರುಳ್ಳಿ ಈಗ ಫ್ರೈ ಆಯಿತು. ಇದಕ್ಕೀಗ ನಾನು ಕರ್ಬೇವಿನ ಎಲೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಫ್ರೈ ಆದಮೇಲೆ ನಾನು ರುಬ್ಬಿ ಇಟ್ಕೊಂಡಿನಲ್ಲ ಉಪ್ಪಿನ ಹೊಡಿ ಪುಡಿನ, ಅದನ್ನು ಹಾಕ್ತಾ ಇದ್ದಿ. ಉಪ್ಪಿನ ಹೊಡಿ ಪುಡಿ ಹಾಕ್ಕೊಂಡಾದ್ಮೇಲೆ ಇದನ್ನ ಲೋ ಫ್ಲೇಮಾಗೆ ಒಂದು 10 ನಿಮಿಷ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳ್ಕ. ನಾವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೋ ಅಷ್ಟು ದಿನ ಸ್ಟೋರ್ ಮಾಡಿ ಲೈಕ್ ಮಾಡಿ ಇಟ್ಕೊಳ್ಲಕ್ಕ. ನಾನಿವತ್ತು ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದ್ರಾಗೆ ಚಟ್ನಿ ಪುಡಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗ್ತಿಲ್ಲ. ಚಟ್ನಿ ಪುಡಿನ ಲೈಕ್ ಮಾಡಿ ಹೊರ್ಕೊಂಡಾಯಿತು. ನಾನು ಇದಕ್ಕೀಗ ಆಗಲೇ ಹೊರದಿಟ್ಕೊಂಡು ಚಟ್ಲಿ ಇತ್ತಲ್ಲ, ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಿ. ಈಗ ಅದನ್ನು ಹಾಕ್ತಾ ಇದ್ದಿ. ಒಣ ಚಟ್ಲಿ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಾಗೆ ಸ್ವಲ್ಪ ಹೊತ್ತೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಎಂತಕ್ಕಂದರೆ ನಾನು ಒಣ ಮೀನನ್ನು ಆವಾಗಲೇ ಹೊರದಿಟ್ಕೊಂಡಿದ್ದಿ. ಹಾಗಾಗಿ ಈ ಒಣ ಚಟ್ನಿ ಪುಡಿನ ನಾವು ಎಷ್ಟು ರೋಸ್ಟಾಗಿ ಹೊರ್ಕೊಂತೋ ಅಷ್ಟು ದಿನ ಚೆನ್ನಾಗೆ ಸ್ಟೋರ್ ಮಾಡಿ ಇಡೋಕತ್ತ. ಹಾಸ್ಟೆಲ್ ಮತ್ತು ಪಿಜಾಗಿಪ್ಪರು ಈ ಥರದ ಒಣ ಮೀನಿಂದ ಚಟ್ಲಿ ಉಪ್ಪಿನ ಹೊಡಿನ ಮಾಡಿ ಇಟ್ಕೊಂಡ್ರೆ ಸುಮಾರು ದಿನ ಯೂಸ್ ಮಾಡ್ಲಕ್ಕ. ರುಚಿ ಮಾತ್ರ ಒಳ್ಳೆ ಇರುತ್ತೆ. ನೀವು ಬೇಕಾರೆ ಚಟ್ಲಿ ಉಪ್ಪಿನ ಹೊಡಿ ಮಾಡ್ಕರೆ 4 ಚಟ್ಲಿನ ಮಿಕ್ಸಿಗೆ ರುಬ್ಬೋತಿಗೆ ಹಾಕ್ಕೊಂಡು ರುಬ್ಕಣಿ, ಇನ್ನೂ ರುಚಿ ಲಾಯ್ಕಿರುತ್ತೆ. ನಾನು ಚಟ್ಲಿನ ಮಿಕ್ಸಿಗೆಲ್ಲ ಹಾಕಿ ರುಬ್ಲ ಡೈರೆಕ್ಟಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇದ್ದಿ. ನಾನಿವತ್ತು ಮಾಡಿದ್ದು ಚಟ್ಲಿ ಉಪ್ಪಿನ ಹೊಡಿನ ಸುಮಾರು 1 ವಾರದವರೆಗೆ ಸ್ಟೋರ್ ಮಾಡಿ ಇಡ್ಲಕ್ಕ. ಚಟ್ಲಿ ಉಪ್ಪಿನ ಹೊಡಿಗೆ ನಾನು ತೆಂಗಿನಕಾಯಿ ಹಾಕೋಕೋಯಿ ಇದನ್ನು ಲೋ ಫ್ಲೇಮಾಗೆ ಸುಮಾರು ಹೊತ್ತು ರೋಸ್ಟ್ ಮಾಡ್ಕೊಳಕತ್ತ. ಈಗ ಚಟ್ಲಿ ಉಪ್ಪಿನ ಹೊಡಿ ರೆಡಿ ಆಯಿತು. ಇದನ್ನು ಕೊಚ್ಚಕ್ಕಿ ಗಂಜಿ ಜೊತೆಗೆ ಅಥವಾ ಮೊಸರು ಮತ್ತು ಅನ್ನದ ಜೊತೆಗೆ, ಇಲ್ಲ ಅಂದರೆ ತರಕಾರಿ ಸಾರು ಮಾಡ್ದಲ್ಲೂ ಸೈಡ್ ಡಿಶ್ ಆಗಿ ಈ ಚಟ್ಲಿ ಉಪ್ಪಿನ ಹೊಡಿ ಲಾಯ್ಕತ್ತ. ಚಟ್ಲಿ ಉಪ್ಪಿನ ಹೊಡಿನ ಬೇರೆ ಬೇರೆ ವಿಧಾನದಾಗ ಮಾಡ್ತಾರೆ. ನಾನಿವತ್ತು ತುಂಬ ಸಿಂಪಲ್ ಆದ ವಿಧಾನದಾಗೆ ಮಾಡೋದು ಹೆಂಗಂತ ತೋರಿಸಿಕೊಟ್ಟಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.